ಶಾಲಿನಿ ಅತ್ತೆ, ಶಾಲಿನಿ ಅತ್ತೆ. ಅಯ್ಯೋ, ಎತ್ಲಾಗ ಹೋದ್ರಿ ಮರ್ರ? ಫೋನ್ ಮಾಡಿದ್ದೆ ಅದಕ್ಕೆ. ಅದೀನಿ ಮನೇಲಿ ಅಂದಿದ್ರಿ. ಓ, ಅಶ್ವಿನಿ ಬಂತೇನ? ಅಶ್ವಿನಿ ಬಾರೆ ಮಗ್ನೆ, ಒಳಗ್ ಬಾರೆ. ಇಲ್ಲ ಶಾಲಿನಿ ಅತ್ತೆ, ಒಂಚೂರು ನೀವೇ ಬನ್ನಿ ಇಲ್ಲಿ. ಭವ್ಯಕ್ಕೂ ಬರಕ್ ಹೇಳಿನಿ. ತಡಿ ಮರೇತಿ, ಬಂದೆ. ಬಾರೆ ಮರೇತಿ ಒಳಗೆ. ಫೋನ್ ಮಾಡಿದ್ದೆ, ಮನೇಲಿ ಅದಿರಲ್ಲ ಅತ್ತ. ಹೂ ಅತ್ತೆ. ನೀ ಒಳಗೆ ಬರ್ತೀಯೇನ ಅಂತ ಕಾಪಿಗೆಲ್ಲ ಸರಿ ಮಾಡ್ತಿದ್ದೆ. ನೋಡಿದ್ರೆ ಅದೇನದು ಇಲ್ಲೇ ನಿಂತಿರೋದ? ಇಲ್ಲ ಶಾಲಿನಿ ಅತ್ತೆ, ಭವ್ಯಕ್ಕಗೂ ಬರಕ್ಕೆ ಹೇಳಿನಿ. ಭವ್ಯಕ್ಕಗೆ ಫೋನ್ ಅಲ್ಲಿ ಅವ್ರ ಮನೆಗೆ ಹೋಗಿದ್ದೆ. ಅವ್ರ ಮನೆಯಿಂದನೇ ನಿಂತ್ಕೊಂಡು ನಿಮ್ಮ ಮನೆಗೆ ಫೋನ್ ಮಾಡಿದ್ದ. ಭವ್ಯಕ್ಕ ಸಂಡಿಗೆ ಹರಡ್ತಾ ಇದ್ದಾರೆ. ನೆನ್ನೆ ಸಂಜೆ ಅದು ಮೂಡ ಆದಂಗಾತ ಎಲ್ಲ ಹಂಗಂಗೆ ತೆಗ್ದು ಒಳಗಿಟ್ರಂತೆ. ಈಗ ಒಂಚೂರು ಬೆಳಿಗ್ಗೆ ಬಿಸಿಲು ಬಿಟ್ಟದ ಮರೇತಿ ಒಂಚೂರು ಹರಡು ಬರ್ತೀನಿ, ನೀವು ಹೋಗಿರೋ ಅಂತ ಅಂದ್ರು. ಹಂಗಂಗೆ ನಾ ಮತ್ತೆ ಇತ್ಲಾಗ ಬಂದೆ. ಹ್ಞೂ, ಆಗಲೇ ಭವ್ಯಕ್ಕೆ ಬರೋಕೆ ಹೇಳಿದ್ರು ಬರ್ತದೆ, ಅದು ಒಳಗೆ ಬರ್ತದೆ. ಅದೇನು ಹೊಸಪಿ ಎಲ್ಲ ಬರ್ತದೆ, ಒಳಗೆ ಬಾ. ನೀನು ಬರೋದೇ ಅಪರೂಪ ಮರೇತಿ. ನೀ ಬಂದಿದ್ದಾರೆ ಯಾವಾಗ ಬೇಕಲ್ಲ. ಮದುವೆ ಇದ್ರಲ್ಲಿ ಕೋರೂಟಕ್ಕೆ ಬಂದಿದ್ದಷ್ಟೇ. ಆಮೇಲೆ ಮದುಮಕ್ಳು ಕರೆಯೋಣ ಅನ್ನೋಷ್ಟೊತ್ತಿಗೆ ನಿಂದಿರಲ್ಲಿ ಅಂತೆಲ್ಲ ಆಗುವತ್ತು. ಆಗಲೇ ಬಿಡು, ಹೋಗಲಿ ಅವೆಲ್ಲ ಎಂತಕ್ಕೀಗ. ಬರಲೇ ಇಲ್ಲ ಆಮೇಲೆ. ಒಳಗೆ ಬಾರೆ ಮರೇತಿ. ಅಯ್ಯೋ ಶಾಲಿನಿ ಅತ್ತೆ, ಇರಲಿ ಪರವಾಗಿಲ್ಲ. ಮತ್ತು ರಮೇಶ್ ಮಾವ ಎತ್ಲಾಗ ಹೋಗ್ಯಾರ? ತಿಂಡಿ ಆತಾ? ಎಂತ ತಿಂಡಿ ಮಾಡಿದ್ರಿ? ರಮೇಶ್ ಮಾವ ತೋಟಕ್ಕೆ ಹೋಗ್ಯಾರ ಕಣೆ. ಅದ ಇವತ್ತು ನಮ್ಮ ಸರ್ದಿ ನೀರು ಬಿಡೋದ, ನಾವು ಸರ್ದಿ ಮೇಲೆ ನೀರು ಬಿಡೋದಲ್ಲ. ಹಾಗಾಗಿ ಜಟ್ಟೆಲ್ಲ ನಮ್ಮ ಕಡೆ ವಾಲ್ ತಿರುಗಿಸಿ ಜಟ್ಟೆಲ್ಲ ಹಾಕ್ತೀನಿ ಅಂತ ಹೋಗ್ಯಾರ, ತೋಟಕ್ಕೆ ಹೋಗ್ಯಾರ. ತಿಂಡಿ ರೊಟ್ಟಿ ಮಾಡೀನಿ. ಅದೇ ರೊಟ್ಟಿನೇ. ಮತ್ತು ನೀನು ಮತ್ತೆ ಬಂದರೆ ಕಾಪಿ ರೊಟ್ಟಿ ಕೊಡೋಣ ಅಂತಾನೆ ಸರಿ ಮಾಡ್ತಿದ್ದೆ. ರೊಟ್ಟಿ ಮಾಡಿ ಇಟ್ಟಾಗ್ಯದ. ರೊಟ್ಟಿ ಕಾಯಿ ಚಟ್ನಿ ಮಾಡೀನಿ, ಇನ್ನೂ ತಿನ್ಲ ನೋಡು. ನಿಂದಾತಾನೆ ತಿಂಡಿ? ಅಪ್ಪಯ್ಯ ಎಂತ ಮಾಡ್ತಿದ್ರೆ? ಅಪ್ಪಯ್ಯ ಅಂತಾನೆ ಬರ್ತದ ನೋಡಿ. ನೀವೆಲ್ಲ ಅಪ್ಪಯ್ಯ ಅನ್ನಲ್ಲ, ಅಪ್ಪ ಅನ್ನೋದಲ್ಲ. ಅಪ್ಪ ಎಂತ ಮಾಡ್ತಿದ್ರೆ? ನೀನು ಅಮ್ಮೆ ಅಂತ ಮಾಡ್ತಾ ಅದೇ ಮರೇತಿ. ಹೆಂಗದಿಯೇ? ಅಮ್ಮ ಅದೇ, ಅಪ್ಪನೂ ಇದ್ರ. ಅಲ್ಲ, ರಮೇಶ್ ಮಾವ ದಿನ ತೋಟಕ್ಕೆ ಹೋಗ್ಬರ್ತಾರ? ಹೂನ, ಬೆಳಿಗ್ಗೆ ಸಂಜೆ ತೋಟಕ್ಕೆ ಹೋಗ್ಬರ್ತಾರೆ. ಅವಾಗಿಂದ ಕೆಲಸ ಮಾಡಿರೋ ಮನ್ಸ ಅಲ್ಲ. ಈಗೆಲ್ಲ ನಾವು ಚೇಣಿ ಕೊಡೋದು, ಆದರೆ ಎಲ್ಲ ಚರಣಿ ಅಂತ ಮಾಡಬೇಡಿ ಅಂತಾನೆ. ಆಗೆಲ್ಲ ವಯಸ್ಸಾಗಿದೆ ಅಂತ ಮಾಡೋ ಕಾಲದಲ್ಲೆಲ್ಲ ಮಾಡಿರ ಬೇಡ ಈಗ ಅಂತಾನೆ. ಇವ್ರು ಕೇಳಲ್ಲ ಕಣೆ. ಬೆಳಿಗ್ಗೆ ಎದ್ದಿದ್ದಾರೆ ಒಂದು ಸುತ್ತ ತೋಟಕ್ಕೆ ಹೋಗಿ ಬರೋದು. ತೋಟಕ್ಕೆ ಹೋಗಿ ಬರೋದಂದ್ರೆ ಎಲ್ಲ ಗಂಡಸರು ಸಿಗ್ತಾರೆ ಅಲ್ಲಿ ತೋಟದಲ್ಲಿ. ಎಲ್ಲ ಅಕ್ಕಪಕ್ಕನೇ ತೋಟನ. ಮಹೇಶ ಹೋಗ್ತಾನೆ, ವಾಸಣ್ಣ ಹೋಗ್ತಾರೆ, ಎಲ್ಲ ಸಿಗ್ತಾರೆ. ಅಲ್ಲಿ ಒಂದು ಪಂಚಾಯತಿಗೆ ಹೊಡ್ಕೊ ಬರೋದಷ್ಟೇ. ದಿನ ಬೆಳಿಗ್ಗೆ ಸಂಜೆ ತೋಟಕ್ಕೆ ಹೋಗಿ ಬರೋದು. ಇಲ್ಲಿದ್ರೆ ಬೇಲಿ ಎಲ್ಲ ಹಳೆ ತೋಟದಲ್ಲಿ ಹಳೇದಾಗಿದ್ದಾನೆ. ಜಾನುವಾರು ನುಗ್ಗಾಗಿ ಹೋತು. ಓಡಿಸ್ಬೇಕಲ್ಲ, ಜಾನುವಾರು ಓಡಿಸ್ಬೇಕು. ನಮ್ಮನೆ ಹಿಂದೆ ನೋಡ 4-5 ಬಾಳೆ ಗಿಡ ಇರೋದಷ್ಟೇ ಕಣೆ. ಮಂಗ ಬಂದಾಗ ಹೋತು. ಅದೇ ಅಲ್ಲ, ಎಂತ ಕೇಳಿದೆ ಅಂದರೆ ನಮ್ಮನೇಲಿ ಅಪ್ಪ ಎಲ್ಲೂ ಹೋಗೋದೇ ಇಲ್ಲ ಮರ್ರ. ಅದಕ್ಕೆ ಕೇಳಿದ್ದು. ನೀನು ಅಪ್ಪನ ಕತೆ ಬಿಡು, ಆಗ್ಲಿಂದ ಹಾಗೆ ನೀನಪ್ಪ ಅವ್ರ ಕತೆ ಬಿಡು. ಆವಾಗ ಅಷ್ಟೇ, ನಾ ಮದುವೆ ಆಗಿ ಬಂದಾಗ ನೀನು ಅಮ್ಮಗಿನ್ನೂ ಮದುವೆ ಆಗಿರಲಿಲ್ಲ. ಆಗಿಂದ ನೋಡ್ತಾ ಇದ್ದೀನಲ್ಲ ಚಂದ್ರಣ್ಣನ. ಆವಾಗ ನಿನ್ನ ಅಜ್ಜಿನೇ ಎಲ್ಲ ಜವಾಬ್ದಾರಿ ತಗೋ ಮಾಡ್ತಿದ್ದಿದ್ದು. ನಿನ್ನ ಅಪ್ಪಯ್ಯ ಹೀಗೆ ಊರ ಮೇಲೆ ತಿರ್ಕೋತಾ ಇದ್ದಿದ್ದು ಅಷ್ಟೇ. ಬೇಕಾದ್ರೆ ಹೇಳು, ಪುರಾಣ ಗನಾಗಿ ಬಿಗಿತಾರೆ. ಮತ್ತು ನೀ ಬೇಜಾರು ಮಾಡಬೇಡ, ಬಿಡು ಹೋಗಲಿ ಅದ್ಲೈ. ಅದು ಹೌದು. ಚರಣಣ್ಣ ಬೆಳ್ಳಿ ಅಕ್ಕ ಫೋನ್ ಮಾಡಿದ್ರಾ? ಹಾಂ, ಫೋನ್ ದಿನ ಮಾಡ್ತಾರೆ. ಅವ್ರು ಮಾಡಲ್ಲ ಅಂದರೆ ನಾನೇ ಮಾಡ್ತೀನಿ. ಮಾಡಿದ್ರು. ಯಾವಾಗ ಬರ್ತಾರಂತೆ? ಬರೋದು ಹಬ್ಬಕ್ಕೆ ಬರ್ತೀವಿ ಅಂದರು ಕಣೆ. ಈ ಸಲ ಹಬ್ಬ ಭಾನುವಾರ ಬಂದದ. ಮತ್ತು ಸೋಮವಾರ ಅದೇ ಅಂತ ಸಾಬ್ರ ಹಬ್ಬ ಅಂತಲ್ಲ, ಸೋಮವಾರನೂ ರಜಾ ಅಂತೆ. ಹಾಗಾಗಿ ನಾವು ಶುಕ್ರವಾರ ಒಂದಿನ ರಜಾ ಹಾಕಿ ಗುರುವಾರ ರಾತ್ರಿ ಬಸ್ಸಿಗೆ ಬರ್ತೀವಿ. ಅಲ್ಲಿಗೆ 4 ದಿನ ಇದ್ದಂಗೆ ಆಗ್ತದೆ ಅಂತ ಅಂದಾರಪ್ಪ. ಎಂತ ಮಾಡ್ತಾರ ನೋಡ. ಬಂದ ಮೇಲೆ ಬಂದು ಕಣೆ. ಬಂದ ಮೇಲೆ ಅವನ ನಮ್ಮನೆ ಬಿಲ್ಲಿಯ ರೆಡಿ ಇಲ್ಲ ಚರಣ ಅಂತ ಅದು ಲ್ಯಾಪ್ಟಾಪ್ ಹೊತ್ಕೊಂಡೆ ಬರೋದ. ಇಲ್ಲಿ ಬಂದ್ಕೊಂಡು ಕೆಲಸ ಮಾಡ್ತಿರ್ತಾನೆ. ಹೌದಾ? ನೀವು ಬೆಂಗಳೂರಿಗೆ ಹೋಗಿದ್ರೆ ಅಂತ ಅಮ್ಮ ಅವತ್ತು ಹೇಳ್ತಿತ್ತು. ಹುನೇ, ಕಾಲು ನೋವಿತ್ತ, ಹಂಗಾಗಿ ಹೋಗಿದ್ದೆ. ಈಗ ಹೆಂಗದೆ ಕಾಲು ನೋವು? ಅಡ್ಡಿಲ್ಲ, ಎಲ್ಲ ಗನಗಾಗ್ಯದ, ಹುಷಾರಾಗಿನೀಗ. ಹಂಗಾರೀಗ ಚರಣಣ್ಣ ಬೆಳ್ಳಿಯಕ್ಕ ಹಬ್ಬ ಮುಗಿಸ್ಕೊ ಹೋತ, ನೀವು ಹೋಗ್ತೀರ ಅವ್ರ ಜೊತೆ? ಇಲ್ಲಪ್ಪ, ನಾ ಎಂತ ಹೋಗೋದು, ನಾ ಹೋಗಲ್ಲ.
ಲಕ್ಷ್ಮಕ್ಕ ಪುಟ್ಟಕ್ಕ ಹೋಗ್ತೀನಿ ಅಂತ ಅಂದಂಗೆ ಆತಿತ್ತು. ಅವರು ಹೋಗಲ್ಲ ಅಂತಿದ್ರು. ಬೆಳ್ಳಿ ಚರಣ ಕರೀತಾ ಇದ್ದಾರೆ. ಮತ್ತು ನಾನು ಅಂದೆ ಮನೇಲಿ ಇದ್ದೆ ಅಂತ ಮಾಡ್ತೀರಾ, ಆ ಮಗಿಗೂ ಪರೀಕ್ಷೆ ಮುಗೀತು ಹೋಗಿ ಬನ್ನಿ ಅಂತ ಹೇಳ್ತಿದ್ದೆ ಅಂತ ಮಾಡ್ತಾರೆ ಏನೋ ನೋಡ. ಅವರು ಹೋಗೋದದೆ ಬೆಂಗಳೂರಿಗೆ, ಯಾವಾಗ ಅಂತ ಇನ್ನೂ ಗೊತ್ತಿಲ್ಲ. ಅದ ಪುಟಕ್ಕೆ ಇದು ಪರೀಕ್ಷೆ ಮುಗ್ದದಂತೆ. ಆದರೆ ಅದೆಂಥದ್ದು ಅಂತದ್ದು ನೋಡ, ಸಿ ಇ ಟಿ. ಹಾಂ, ಸಿ ಇ ಟಿ ಏಪ್ರಿಲ್ 16 17 ಅದೇ ಅಂತ ಎಂಥದ್ದು ಅಂತಿತ್ತು. ಹಾಗಾಗಿ ಅದು ಮುಗಿಸ್ಕೊಂಡೇ ಹೋಗಿದ್ರೆ ಆಗಲಿಲ್ಲನೋ ಅಂತ ಲಕ್ಷ್ಮಕ್ಕೆ ಅಂತ ಮಾಡ್ತಾರೆ ಏನು. ಏಪ್ರಿಲ್ ಮೇಲೆಲ್ಲ ಮದುವೆ ಸುರುಗಳಲ್ಲೇ ಸುರುಮಳೆ. ಇವರಲ್ಲೋಗಿ ಬೆಂಗಳೂರಲ್ಲಿ ಕೂತ್ಕೊಂಡ್ರೆ ಇಲ್ಲೇ ಅಂತ ಮಾಡೋಕ್ಕತ್ತದೆ. ಹಾಗಾಗಿ ಎಂತ ಮಾಡ್ತಾರೆ ಏನು, ಯಾವಾಗ ಹೋಗ್ಬರ್ತಾರೆ ಏನು. ಬೆಳ್ಳಿ ಪುಸ್ತಕ ಎಲ್ಲ ಇಲ್ಲಿಗೆ ತಗೋಬ, ಇಲ್ಲೇ ಓದ್ಕೋಬೋದು ಅಂತ ಅಂದದಂತೆ ಹೇಳ್ತಿದ್ದು ಬೆಳ್ಳಿ. ಅದೇನೋ ಪುಟ್ಟಕ್ಕ, ಇಲ್ಲ ನಂಗೆ ಅಲ್ಲಿ ಬಂದರೆ ಓದೋಕ್ಕೆಲ್ಲ ಆಗಲ್ಲ, ನಾನು ಆರಾಮಾಗಿ ಗಮ್ಮತ್ತು ಮಾಡೋಕ್ಕೆ ಬರ್ಬೇಕು, ಹಾಗಾಗಿ ನಾ ಪರೀಕ್ಷೆ ಮುಗಿಸೇ ಬರ್ತೀನಿ, ಬೇಕಾದ್ರೆ ಅಮ್ಮನ ಕರ್ಕೊ ಹೋಗೋದಾರೆ ಕರ್ಕೊ ಹೋಗು ಅಂತ ಅಂತದಂತೆ. ಲಕ್ಷ್ಮಕ್ಕನೇ ಇಲ್ಲಿ ಮತ್ತೆ ಆತೆ ಮಾದಾರಲ್ಲಿ ಹಿಂಗೆ ವಯಸ್ಸಾದವ್ರನ್ನ ಬಿಟ್ಟು ನೀನು ಪರೀಕ್ಷೆ ಓದ್ತೀಯ, ಇಲ್ಲಿ ನೋಡ್ಕೋತೀಯ ಮನೇನ, ಬೇಡ ಪರೀಕ್ಷೆ ಮುಗಿದ ಮೇಲೆ ಎಲ್ಲ ಒಂದು ವಾರ ಹೋಗಿ ಬರೋಣ ಅಂತ ಅಂದರಂತೆ. ಅಂತ ಮಾಡ್ತಾರೆ ಏನು. ಚಾರಣ ನೋಡಿದ್ರೆ ಈಗ ಹಬ್ಬಕ್ಕೆ ಬಂದಾನೆ, ಒಂದು ವಾರ ಕರ್ಕೋತೀನಿ ಅಂತ ಅದಾನೆ. ಎಂತ ಮಾಡ್ತಾರೆ ನೋಡೋ. ಎಲ್ಲ ಬಂದು ಹೋದ್ಮೇಲೆ ಹೋದರು. ಅಲ್ಲಿ ತನಕ ಹಿಂಗೆ ಕಣೆ. ಅಲ್ಲ ಮರೇತೆ, ನೀ ಎಂತಕ್ಕೆ ಬರೋಕ್ಕೆ ಹೇಳಿದೆ? ಅಂತಕ್ಕೆ ಭವ್ಯನೂ ಕರ್ದೀನಿ ಅಂತ ಅದೀಯ, ಎಂತಕ್ಕೆ, ಎಂತ ವಿಷಯನೇ? ಅಯ್ಯೋ ಶಾಲಿನಿ ಅತ್ತೆ, ನಿಮ್ಮ ಹತ್ರ ಒಂದು ಹೇಳದೆ ಅಂತ, ನಿಮಗೆ ಗೊತ್ತಿಲ್ದಿರೋದೇನಲ್ಲ.